ಉಡುಪಿಯಲ್ಲಿರುವ ಡಾಕ್ಟರ್ ಎ.ವಿ. ಬಾಳಿಗ ಸ್ಮಾರಕ ಆಸ್ಪತ್ರೆಯಲ್ಲಿ ಪ್ರತಿ ವರ್ಷವೂ ಮದ್ಯವ್ಯಸನ ವಿಮುಕ್ತಿ ಶಿಬಿರವನ್ನು ಆಯೋಜಿಸಿ ಶಿಬಿರದಲ್ಲಿ ಪಾಲ್ಗೊಂಡು ಮದ್ಯ ತೊರೆದವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಉಡುಪಿಯ ದೊಡ್ಡಣಗುಡ್ಡೆಯಲ್ಲಿ ಕಾರ್ಯಾಚರಿಸುತ್ತಿರುವ ಡಾಕ್ಟರ್ ಎ.ವಿ. ಬಾಳಿಗ ಸ್ಮಾರಕ ಆಸ್ಪತ್ರೆಯಲ್ಲಿ ವಿನೂತನ ಸಂಪ್ರದಾಯವೊಂದಕ್ಕೆ ನಾಂದಿ ಹಾಡಲಾಗಿದ್ದು ಮೆಚ್ಚುಗೆಗೆ ಪಾತ್ರವಾಗಿದೆ. ಇಲ್ಲಿ ಪ್ರತಿ ವರ್ಷ ಜನವರಿ 1ರಂದು ಕಾರ್ಯಕ್ರಮ ಮಾಡಿ ಮದ್ಯ ತೊರೆದವರನ್ನು ಗುರುತಿಸಿ ಸನ್ಮಾನ ಮಾಡಲಾಗುತ್ತದೆ. ಕಳೆದ 33 ವರ್ಷಗಳಿಂದ ಜನವರಿ 1ರಂದು ಆಸ್ಪತ್ರೆಯಲ್ಲಿ ಮದ್ಯವ್ಯಸನ ವಿಮುಕ್ತಿ ಶಿಬಿರವನ್ನು ಏರ್ಪಡಿಸಲಾಗುತ್ತದೆ. 10 ದಿನಗಳ ಶಿಬಿರ ಉದ್ಘಾಟನೆಗೊಂಡಿತು. ಈ ವರ್ಷದ ಶಿಬಿರದ ಉದ್ಘಾಟನೆಯ ಸಂದರ್ಭ 6 ಜನರನ್ನು ಸನ್ಮಾನಿಸಲಾಯಿತು. 2024 ಜನವರಿಯಲ್ಲಿ ಈ 6 ಮಂದಿ ಇಲ್ಲಿ ಮದ್ಯವ್ಯಸನ ವಿಮುಕ್ತಿ ಶಿಬಿರದಲ್ಲಿ ಪಾಲ್ಗೊಂಡು ಮದ್ಯವ್ಯಸನದಿಂದ ದೂರ ಆಗಿದ್ರು. ಮಾತ್ರವಲ್ಲ, ಮದ್ಯ ತೊರೆದ ಬಳಿಕ ಇವರು ಎಲ್ಲರಂತೆ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದಾರೆ. ಸನ್ಮಾನದ ಬಳಿಕ ಇವರು ತಮ್ಮ ಅನುಭವವನ್ನು ಹಂಚಿಕೊಂಡ್ರು. ಡಾಕ್ಟರ್ ಭಂಡಾರಿಯ ಆಸ್ಪತ್ರೆ ಇಲ್ಲಿ ಆಸ್ಪತ್ರೆಯಿಂದ ಮದುವೆಗೆ ಕಾರಣವು ಹಾಗೂ ಆಲ್ಕೋಹಾಲ್ ಅನಾನಿಮಸ್ ಮೀಟಿಂಗ್ ಸಹ ಅಷ್ಟೇ ಕಾರಣ. ಬಂಧುಗಳೇ, ಇಲ್ಲದೆ ಆಲ್ಕೋಹಾಲ್ ಅನಾನಿಮಸ್ ಮೀಟಿಂಗ್ ಇಲ್ಲದಿದ್ರೆ ಇವತ್ತು ನನಗೆ ಜೀವನದಲ್ಲಿ ಇಷ್ಟು ಮುಂದುವರಿಸಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಮದ್ದು ಬಿಟ್ಟಿದ್ದಾರೆ, ಮದ್ದು ಚಾಲು ಇದೆ. ಮತ್ತು ಆರೋಗ್ಯ ಸರಿ ಮಾಡ್ಲಿಕ್ಕೆ, ಮಾನಸಿಕ ಸರಿ ಮಾಡ್ಲಿಕ್ಕೆ ಮದ್ದು ಆಧಾರ ಆಗ್ತಿದೆ. ಬಂಧುಗಳೇ, ಆರೋಗ್ಯ ನನಗೆ ಸರಿಯಾಯಿತು. ಆಗ ನಂತರ ಕೆಲಸದಲ್ಲಿ ಒಂದು ಪರಿಪೂರ್ಣತೆ, ಒಂದು ಏನು ಜೀವನದಲ್ಲಿ ನಿಶಕ್ತಿ ಅದೆಲ್ಲ ಇತ್ತು. ಸ್ವಲ್ಪ ಹೆದರಿಕೆ ಮನೋಭಾವ ಎಲ್ಲ ಇತ್ತು, ಅದೇ ದೂರ ಆಯ್ತು. ಆನಂತರ ಮೀಟಿಂಗ್ಗೆ ಬರ್ತಾ ಇದ್ದೆ. ಮೀಟಿಂಗ್ ಬರ್ತಾ ಇದ್ದಾಗೆ ಸಹ ಪುನಃ ಎಲ್ಲೋ ಒಂದು ದಿವಸ ಏನೋ ಸ್ವಲ್ಪ ಸಮಸ್ಯೆ ಬಂತು. ಪುನಃ ಒಂದು ಸ್ವಲ್ಪ ಕುಡಿಯುವ. ನಾನು ಮೀಟಿಂಗ್ ಹೋಗ್ತಾ ಇದ್ದೆ, ನನಗೆ ಅದೊಂದು ಅನುಭವ ಅರ್ಥ ಆಗ್ತಿರ್ಲಿಲ್ಲ. ನಾನು ಇದು ಇನ್ನೂ ಸ್ವಲ್ಪ ಕುಡಿಯುವ. ಶ್ರೀಜಿತ್, V4 ನ್ಯೂಸ್, ಉಡುಪಿ.